JK, ರಾಜೀವ್ ತುಂಬಾನೇ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಅಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆಕ್ಚುಲಿ ಹೊಡಿತೀವಿ ಅಂತ ಏನ್ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದ್ರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು ಅವತ್ತು ಸ್ಪೆಷಲ್ ಡೇ ಇತ್ತು. ಅದೊಂದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಈ ತರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ, ಸಿನಿಮ್ಯಾಟಿಕ್ ಫ್ರೇಮ್ ಅದು. ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸ್ ಅಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ ನೀವು ಕೊಟ್ಟಿತ್ತು, ಜೊತೆಗೆ ವೈರಲ್ ಮೊಮೆಂಟ್ಸ್ ಇತ್ತು. ಫೈನಲ್ ಒಂದು ಮೊಮೆಂಟ್ ಅನ್ನ ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಏನಿಲ್ಲ. ನಮ್ಮ ಸ್ನೇಹಿತರಲ್ಲಿ ಕೂತಿದ್ದಾರೆ ಓಡಾಡಿ, ಇವ್ರು ವೈರಲ್ ವಿಡಿಯೋ ನೋಡಿದಾರೆ ನೀವು? ಯಾರಾದ್ರೂ ಮಾತಾಡಕ್ ಸಿಕ್ಲಿಲ್ಲ, ಮಾತಾಡಕ್ ಬಿಟ್ಟಿಲ್ಲ, ಅವ್ರು ಕೇಳಿದೀರಾ? ಯಾವ ಭಾಷೆಗೆ ಬೈತಾರೆ ಕೇಳಿದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮ್ರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರ ಮಾತುಗಳು ಯಾವ ತರ ಬನ್ನಿ ಹೇಳ್ತೀನಿ, ಅವ್ರು ಕೇಳಿ. ಅವ್ರಿಗೆ ಕೇಳ್ತೀನಿ. ಇನ್ನೊಂದು ನೀವು ಕೇಳಿದ್ದು ತುಂಬಾ ಟೀಸರ್ ಸರ್, ಅದೆಲ್ಲ ನೀವು ಗೌರ್ಮೆಂಟ್ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಮರ್ತಾ ಗೊತ್ತಾ? ನಮಗೆ ಅಲ್ಲಿ ಮೈಕ್ ಇರೋದು ಮರ್ತಾ ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ಯಾರು ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು ಹೆಂಗೆ? ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು, ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ, ಅದು ನಾನ್ ಬೈದಿದ್ದು ವೈರಲ್ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿ ಕೇಳಿ ಸುದೀಪ್ ಅವರು ಹಿಂಗ್ ಮಾತಾಡಲ್ಲ. ಬಟ್ ಆಕ್ಚುಲಿ ನನ್ಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಫೀಮೇಲ್ಸ್ ಎಂತೆಂತವ್ರು ಮೆಸೇಜ್ ಮಾಡ್ತಿದ್ದಾರೆ, ಏನ್ ನಮ್ಗೆ ಎಷ್ಟು ನಮ್ಮೂರು ಅನ್ಸ್ಬಿಟ್ಟಿದ್ದಾರೆ, ಕನೆಕ್ಟ್ ಆಗಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅಥವಾ ಅದೆಲ್ಲ ಕೇಳಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬೈಸ್ಕೊಂಡ್ರು ನೆಕ್ಸ್ಟ್ ಮ್ಯಾಚ್ ಕೂಡ ಇದ್ದಿದ್ದೆ. ಆಕ್ಚುಲಿ ಅದು ಫಸ್ಟ್ ಸೀಸನ್ ಇಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ ಆಗಿ ಬೈತೀನಿ, ಅದು ಬೇರೆ ಇತ್ತು. ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಹಿಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ನೋಡ್ತಾ ಇತ್ತು. ಯಾಕಂದ್ರೆ JK ಮತ್ತೆ ಬಂದು ಸ್ವಲ್ಪ Krishna is not a person who will do that. He played very selflessly and sensibly. ಸೆಲ್ಫ್ಲೆಸ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೃಷ್ಣ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದಾಗ ನೀವು ಹೋದಲ್ಲ ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಆಗೋಕೆ ಎಪಿಸೋಡ್. He is a very hard hitting thing, but that day was very selfless because Raji was playing extremely well. And ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರಿಗಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ಬೋದು. He was actually playing sensibly because it was very important for him to stay there, give Rajiv. ನೋಡಿ ಆಕ್ಚುಲಿ ಈಗ ಮುಂದೆ ಹೋಗ್ತೇನೆ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಕೃಷ್ಣ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಅವರು ಯುವರ್ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡಿರಿ 10 ಓವರ್ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9ರಿಂದ 10 ಓವರ್ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೇನು ಇದು ಈಗ ಮನೆಗೆ ಬರ್ಬೇಕು. ಕರೆಕ್ಟಾ? ಇದು ನಾನು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಲಬೇಕಷ್ಟೇ. ನಮ್ಗೆ ಯಾವಾಗ ರನ್ ರೇಟ್ ಬೇಕು, ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನು ಕೊಡ್ತೀವಿ. ಅವ್ರೇನೋ ಕೇಳಿದಾರೆ, ಮಾತಾಡ್ತಾರೆ ಇದರ ಬಗ್ಗೆ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ ಆಗಿ ಮುಗಿಸ್ಬಿಟ್ಟು ಬನ್ರಿ ಅಂತ ನನ್ನಾರ ಹೂ ವಿ ಟ್ರೈಂಗ್ ಟು ಪ್ರೂವ್ ಎನಿಥಿಂಗ್ ಹಿಯರ್. ಅಲ್ಟಿಮೇಟ್ಲಿ ವಿ ನೀಡ್ ದ ಕಪ್. ಅಂಡ್ ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ತಿರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, it takes a lot. So sensibility is something it takes. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲಿ ಕಪ್ ಗೆಲ್ಬೇಕು, ಫೈನಲ್ಸ್ ಅಂತೂ ಹೋಗಾಗಿದೆ. ಗೆಲ್ಲದಂತೂ ಖಂಡಿತವಾಗ್ಲೂ ಖಚಿತ ಇತ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ. ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. ನಾವು ಟ್ರಾಪ್ಸ್ ಎವ್ರಿಥಿಂಗ್ ವಿ ಹ್ಯಾಡ್ ಅವರ್ ಗೇಮ್ ಪ್ಲಾನ್ ವೆರಿ ರೈಟ್. ಈವನ್ ಚೆನ್ನೈ ಮೇಲೂ ಪ್ರತಿಯೊಬ್ಬರೂ ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನ ಟೀಮಿಗೆ ಹೇಳಿದ್ದು ಇಷ್ಟನೇ. ಒಂದು ರೋಲ್ಸ್ ರಾಯ್ಸ್ ಕಾರ್ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬಿಡಿದ್ರೆ ಟೈರ್ಸ್ಗಳಿಂದ ಹೋಗಿ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇದೆ ಸರ್, ಖಾಲಿ ಮಾಡ್ಕೊಂಡ್ಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರನ್ನ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಐ ಟೋಲ್ಡ್ ಎವ್ರಿಬಡಿ ವಿಲ್ ಗಿವ್ ಒನ್ ಆಪರ್ಚುನಿಟಿ.
use it. We got it right. Bengal, it's not that we took them for granted. It's a very good side, but we had our plan right. And we knew, ಇವತ್ತು ಪ್ರದೀಪ್ ಇಲ್ಲ ಇಲ್ಲಿ ಬ್ರಾಡ್ ಇದ್ದಾರೆ. ಪ್ರದೀಪ್ also kept telling that one side ಆಗತ್ತಿದ್ದು ಅಂತ, because that is the way the team played this time. JK, ರಾಜೀವ್ ತುಂಬಾನೇ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ ಫಸ್ಟ್ ಸೀಸನ್. ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಅಂಡ್ ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆಕ್ಚುಲಿ ಹೊಡಿತೀವಿ, ಏನ್ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಖುಷಿ ಏನಂದ್ರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು ಅವತ್ತು ಸ್ಪೆಷಲ್ ಡೇ ಇತ್ತು. ಅದೊಂದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಹತ್ರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ. ಸಿನಿಮ್ಯಾಟಿಕ್ ಫ್ರೇಮ್ ಅದು, ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸ್ ಅಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ ನೀವು ಕೊಟ್ಟಿತ್ತು, ಜೊತೆಗೆ ವೈರಲ್ ಮೊಮೆಂಟ್ಸ್ ಇತ್ತು. ಫೈನಲ್ ಒಂದು ಮೊಮೆಂಟ್ ಅನ್ನ ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಏನಿಲ್ಲ, ನಮ್ಮ ಸ್ನೇಹಿತರಲ್ಲಿ ಕೂತಿದ್ದಾರೆ ಓಡಾಡಿ. ಇವ್ರು ವೈರಲ್ ವಿಡಿಯೋ ನೋಡಿದಾರೆ ನೀವು? ಯಾರಾದ್ರೂ ಮಾತಾಡಕ್ ಸಿಕ್ಲಿಲ್ಲ, ಮಾತಾಡಕ್ ಬಿಟ್ಟಿಲ್ಲ ಅವ್ರು ಕೇಳಿದೀರಾ? ಯಾವ ಭಾಷೆಗೆ ಬೈತಾರೆ ಕೇಳಿದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರ ಮಾತುಗಳು ಯಾವ ತರ ಬನ್ನಿ ಹೇಳ್ತೀನಿ, ಅವ್ರು ಕೇಳಿ, ಅವ್ರಿಗೆ ಕೇಳ್ತೀನಿ. ಇನ್ನೊಂದು ನೀವು ಕೇಳಿದ್ದು ತುಂಬಾ ಟೀಸರ್ ಸರ್, ಅದೆಲ್ಲ ನೀವು ಗೌರ್ಮೆಂಟ್ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಮರ್ತೋಗುತ್ತೆ, ನಮಗೆ ಅಲ್ಲಿ ಮೈಕ್ ಇರೋದು ಮರ್ತೋಗ್ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ಯಾರು ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು ಹೆಂಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು, ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ, ಅದು ನಾನ್ ಬೈದಿದ್ದು ವೈರಲ್ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿ ಕೇಳಿ ಸುದೀಪ್ ಅವರು ಹಿಂಗ್ ಮಾತಾಡಲ್ಲ. ಬಟ್ ಆಕ್ಚುಲಿ ನನ್ಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ. ಫೀಮೇಲ್ಸ್ ಎಂತೆಂತವ್ರು ಮೆಸೇಜ್ ಮಾಡ್ತಾರೆ, ಏನ್ ನಮ್ಗೆ ಎಷ್ಟು ನಮ್ಮೂರು ಅನ್ಸ್ಬಿಟ್ಟಿದ್ದಾರೆ, ಕನೆಕ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅಥವಾ ಅದನ್ನ ಕೇಳಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗಿಟ್ಟಿದ್ವಿ ನಾವು. ಅದೇ ಮಂಜು ಬಯಸ್ಕೊಂಡ್ರು ನೆಕ್ಸ್ಟ್ ಮ್ಯಾಚ್ ಕೂಡ ಇದ್ದಿದ್ದೆ. ಆಕ್ಚುಲಿ ಅದು ಫಸ್ಟ್ ಸೀಸನ್ ನಡೀತದೆ ಸರ್. ಈಗ ಸ್ವಲ್ಪ ಪಾಲಿಶ್ ಆಗಿ ಬೈತೀನಿ, ಅದು ಬೇರೆ ಇತ್ತು. ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಹಿಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ನೋಡ್ತಾ ಇತ್ತು, ಯಾಕಂದ್ರೆ JK ಮತ್ತೆ ಬಂದು ಸ್ವಲ್ಪ. Krishna is not a person who will do that. He played very selflessly and sensibly. ಸೆಲ್ಫ್ಲೆಸ್ ಆಗಿ ಏನು ಕೇಳ್ತೀನಿ ಅಂದ್ರೆ, ಕೃಷ್ಣ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದಾಗ ನೀವು ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಆಗೋಕೆ ಇರ್ತಕ್ಕಂಥ. He is a very hard hitting thing, but that day was very selfless because Raji was playing extremely well. ಅಂಡ್ ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದು 2 ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರಿಗಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ಬೋದು. ಹಿ ವಾಸ್ ಆಕ್ಚುಲಿ ಪ್ಲೇಯಿಂಗ್ ಸೆನ್ಸಿಬಲಿ ಬಿಕಾಸ್ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹಿಮ್ ಟು ಸ್ಟೇ ದೇರ್, ಗಿವ್ ರಾಜೀವ್. ನೋಡಿ ಆಕ್ಚುಲಿ ಈಗ ಮುಂದೆ ಹೋಗ್ತೇನೆ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಕೃಷ್ಣ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಅವರು ಇವಾಗ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡಿಗೆ 10 ಓವರ್ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9 ರಿಂದ 10 ಓವರ್ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಎಸ್, ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೇನು ಇದು ಈಗ ಮನೆಗೆ ಬರ್ಬೇಕು. ಕರೆಕ್ಟಾ? ಇದು ನಾನು 10 ಓವರ್ ಹೊಡಿತೀವ, ಈ ಅಹಮ್ಯಕ್ಕೆ ಗೆಲ್ಲಬೇಕು ಅಷ್ಟೇ. ನಮ್ಗೆ ಯಾವಾಗ ರನ್ ರೇಟ್ ಬೇಕೋ, ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ದ ಸೈಡ್, ನಾವೇನ್ ಕೊಡ್ತೀವಿ. ಅವ್ರೇನೋ ಕೇಳಿದಾರೆ, ಮಾತಾಡ್ತಾ ಇದ್ದೀನಿ ಇದರ ಬಗ್ಗೆ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ ಮುಗಿಸ್ಬಿಟ್ಟು ಬಂದ್ರಿ ಅಂತ ನನ್ನಾರ ವಿ ಟ್ರೈಂಗ್ ಟು ಪ್ರೂವ್ ಎನಿಥಿಂಗ್. ಅಲ್ಟಿಮೇಟ್ಲಿ ವಿ ನೀಡ್ ದ ಕಪ್. ಅಂಡ್ ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ತಿರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, it takes a lot. So sensibility is something it takes. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲಿ ಕಪ್ ಗೆಲ್ಬೇಕು, ಫೈನಲ್ಸ್ ಅಂತೂ ಹೋಗಾಗಿದೆ. ಗೆಲ್ಲದಂತೂ ಖಂಡಿತವಾಗ್ಲೂ ಖಚಿತ ಇತ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ. ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. ನಾವು ಟ್ರಾಪ್ಸ್ ಎವ್ರಿಥಿಂಗ್ ವಿ ಹ್ಯಾಡ್ ಅವರ್ ಗೇಮ್ ಪ್ಲಾನ್ ವೆರಿ ರೈಟ್. ಈವನ್ ಚೆನ್ನೈ ಮೇಲೂ
ಪ್ರತಿಯೊಬ್ಬರು ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್, ಬಟ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ನನ್ನ ಟೀಮಿಗೆ ಹೇಳಿದ್ದು ಇಷ್ಟೇ, ಒಂದು ರೋಲ್ಸ್ ರಾಯ್ಸ್ ಕಾರ್ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬಿಡಿದ್ರೆ ಟೈರ್ಸ್ಗಳಿದೆ ಹೋಗಿ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇದೆ ಸರ್, ಖಾಲಿ ಮಾಡ್ಕೊಂಡ್ಬಂದ್ವಿ ಪ್ಲೇಯರ್ಸ್ ನ. ಅದು ಅವ್ರನ್ನ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ, ಅಂಡ್ ಐ ಟೋಲ್ಡ್ ಎವ್ರಿಬಡಿ ವಿಲ್ ಗಿವ್ ಒನ್ ಆಪರ್ಚುನಿಟಿ, ಯೂಸ್ ಇಟ್. ವಿ ಗಾಟ್ ಇಟ್ ರೈಟ್. ಬೆಂಗಾಲ್ ಅಲ್ಲೂ ಇಟ್ಸ್ ನಾಟ್ ದಟ್ ವಿ ಟುಕ್ ದೆಮ್ ಫಾರ್ ಗ್ರಾಂಟೆಡ್, ಇಟ್ಸ್ ಅ ವೆರಿ ಗುಡ್ ಸೈಡ್, ಬಟ್ ವಿ ಹ್ಯಾಡ್ ಅವರ್ ಪ್ಲಾನ್ ರೈಟ್ ಅಂಡ್ ವಿ ನ್ಯೂ. ಇವತ್ತು ಪ್ರದೀಪ್ ಈಗ ಇಲ್ಲಿ ಅಬ್ರಾಡ್ ಆಗಿದ್ದಾರೆ. ಪ್ರದೀಪ್ ಆಲ್ಸೋ ಕೆಪ್ಟ್ ಟೆಲಿಂಗ್ ದಟ್ ಒನ್ ಸೈಡ್ ಆಗತ್ತಿದ್ದು ಅಂತ, ಬಿಕಾಸ್ ದಟ್ ಇಸ್ ದ ವೇ ದ ಟೀಮ್ ಪ್ಲೇಡ್ ದಿಸ್ ಟೈಮ್.